ಸಿದ್ದರಾಮಯ್ಯನವರು ಇವತ್ತು ರಾಜೀನಾಮೆ ಕೊಡ್ತಾವ್ರೆ, ಗೊತ್ತಾಯ್ತಾ? ಗೊತ್ತಾಯ್ತು ಸ್ವಾಮಿ. ಕೊಡಿಸ್ಬಿಟ್ರು. ಇನ್ನೂ ಒಂದು 6 ತಿಂಗಳು ಇರ್ಬೇಕಾಯ್ತು ಅಂತ ಇದ್ರು ಅವರು. ಕೊಡಿಸ್ಬಿಟ್ರು. ನೋಡೋಣ. ಈಗ ಕೊಡ್ಸಿಲ್ಲ, ಇನ್ನೂ ಕೊಟ್ಟಿಲ್ಲ. ಸೋಮವಾರ ಹೇಳಾರ ಸ್ವಾಮಿ. ಇಲ್ಲ, ಇವತ್ತು ಕೊಡ್ತಾರೆ. 2 ಗಂಟೆಗೆ ಕೊಡ್ತೀನಿ ಅಂತ ಹೇಳಿದಾರೆ. ರಾಜ್ಯಪಾಲರು ಬಂದಿಲ್ಲ ಸ್ವಾಮಿ ಕೊಡಕ. ಅವ್ರು ಬರ್ಬೇಕು, ಕೊಡ್ಬೇಕು. ನಮ್ ಕೊಟ್ಬಿಡು ಅಂದ್ರೆ ಕೊಟ್ಬಿಟ್ರಾರ, ಕೊಡಲ್ಲ. ಇನ್ನೂ ಇಲ್ಲ. ಇವತ್ತು ಅಂತ ಹೇಳಿದ್ರು. ಡಿ ಕೆ ಶಿವಕುಮಾರ್ಗೆ ಹೇಳೋರು ಸರ್. ಅಲ್ಲಿ ನಮ್ಮ ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರೆಲ್ಲ ಒಪ್ಸಿದ್ರು ಅವತ್ತು. ಅವ್ರಿಗೆ 2.5 ವರ್ಷ, ಇವ್ರಿಗೆ 2.5 ವರ್ಷದ ಒಪ್ಸಿದ್ರು. ಅವರು ಮಧ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ನೀವೇ ಅಂತ ಹೇಳಿದ್ರು. ಅದರಿಂದ ಇಲ್ಲಿ ಬಿಜೆಪಿ ಅವ್ರದ್ದು ಹೊಡ್ತಾ ಆಯ್ತು. ಅದಕ್ಕೆ ರಾಜೀವ್ ಗಾಂಧಿ 2.5 ವರ್ಷ ಅಂತ ಮಾತಾಡ್ಕೊಂಡಿದ್ದು. ಅದಕ್ಕೆ ನಾವು ಬಿಟ್ಬಿಡಿ ಅಂತ ಹೇಳಿದ್ರು. ನಮಗ್ ತುಂಬಾ ಬೇಜಾರಾಯ್ತು ಸ್ವಾಮಿ. ನಮಗ್ ತುಂಬಾ ಬೇಜಾರಾಯ್ತು. ಹೋಯ್ತಿದ್ದೋ, ಮಾತಾಡ್ತಿದ್ದೋ. ಕಾವೇರಿಗೂ ಹೋಯ್ತಿದ್ದೋ, ಕೃಷ್ಣಗೂ ಹೋಯ್ತಿದ್ದೋ, ವಿಧಾನಸಭೆಗೂ ಹೋಯ್ತಿದ್ದೋ ಸ್ವಾಮಿ. ಮಾತಾಡ್ತಿದ್ದೋ. ನಾವು ಚಂದ ಮಾತಾಡ್ತಾ ಇದ್ದೋ ಸ್ವಾಮಿ. ಬೇಜಾರಾಯ್ತು. ಅಲ್ಲಿ ನಾನು ಸಿದ್ದರಾಮುಂಡಿ ಸ್ವಾಮಿ. ಅವ್ರ ಮನ, ನಮ್ಮ ಮನೆ, ಎದುರು ಮನ, ನಮ್ಮ ತಂದೆ ಮನ ಅದೇ. ಅಲ್ಲಿಂದ ಇಲ್ಲಿ ಮದುವಾಗಿನಿ ಸ್ವಾಮಿ. 5 ವರ್ಷ ಇರ್ಬೇಕು ಅನ್ಕೊಂಡಿದ್ರ ನೀವು? ಹೌದು, 5 ವರ್ಷ ಇರ್ಬೇಕು ಅನ್ಕೊಂಡಿದ್ದು. ಅವರೇ ಇರ್ಲಿ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು. ಹೋದಾಗೆಲ್ಲ ಹೆಂಗ್ ಮಾತಾಡ್ತಿದ್ರು ನಿಮ್ಮನ್ನ? ನಾವು ಏನು ಸ್ವಾಮಿ ಅಂತಂದ್ರೆ ನಮ್ಮ ತಂದೆ ಹೆಸರು ಹೇಳಿದ್ರು ಮಾತಾಡ್ತಿರು. ಏನ್ ಮಾಡಿಯಮ್ಮ, ಈಗಲೂ ಹೋಟ್ಲು ಮಾಡಿಯಾ? ಹೌದು ಹೌದು ಸ್ವಾಮಿ, ಮಾಡ್ತೀನಿ. ಜೀವನ ಮಾಡ್ತೀಯ? ಚೆನ್ನಾಗಿದ್ದಾರ್ಯಾ? ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇದ್ರು ಸ್ವಾಮಿ. ಹೇಳ್ತಾ ಇದ್ರು, ಮಾತಾಡ್ತಿದ್ರು. ಕಾವೇರಿಗೆ ಹೋಗಿ ಮೇಲೆ ಟೀನು ಎಲ್ಲ ಕುಡ್ಕೊ ಬಂದಿಮಿ. ಒಂದು 5-6 ಸಲ ಹೋಗಿನಿ. ವಿಧಾನಸಭೆಗೂ ಹೋಗಿನಿ ಸರ್, 4-5 ಸಲ. ಒಬ್ಬ ಮೊಮ್ಮಗಳಿಗೆ ಕೆಲಸ ಕೊಟ್ಟವ್ರೆ ವಿಧಾನಸಭೆಲಿ ಕಂಪ್ಯೂಟರ್ ಮಾಡಕ. ಇನ್ನೊಬ್ಬ ಮಗಳಿಗೆ ಕೊಟ್ಟಿದ್ರು ಸ್ವಾಮಿ. ಅವಳು ದೂರ ಅಂತ ಬಿಟ್ಬಿಟ್ಟ, ಯಲಹಂಕ ಕೊಟ್ಟಿದ್ರು. ದೂರ ಅಂತ ಕೊಟ್ಬಿಟ್ಟು ಮನೇಲಿ ಅವಳು ಸ್ವಾಮಿ. ಸಿದ್ದರಾಮಯ್ಯನವ್ರೇನು ಇಳಿದ್ರೆ ಕಾಂಗ್ರೆಸ್ ಹಿನ್ನಡೆ ಆಗತ್ತಾ ಅಂತ? ಅದೇನ್ ಅದಕ್ಕಾಗತ್ತೆ ಸ್ವಾಮಿ, ನೋಡಮ್ಮ ಮುಂದಕ್ಕ. ಸೊತ್ತಾಗಿದ್ದೀಮ. ನಮ್ಮೆಲ್ಲ ಸೊತ್ತಾದ್ರೆ ಹಿನ್ನಡೆ ಆಯ್ತದ ದೇಶ ಅದಲ್ಲ. ಅವರು ದೇಶಿ ಅಂದ್ರ ಇದು ನಮ್ಗ ಒಕ್ಕಲೂರ್ ಗೌಡ್ರು, ನಮ್ಮ ಲಿಂಗಾಯತರ ಗೌಡ್ರು. ಅವರು ತುಂಬಕಂದ ಮನ ತುಂಬ್ಕೊಬಿಟ್ಟದ. ಮನ ತುಂಬ್ಕೊಬಿಟ್ಟದ ಸ್ವಾಮಿ. ಇನ್ನು ಸಣ್ಣ ಜಾತಿ ನಮ್ಮ ಮೇಲೆ ರೆಡಿ ಮಾಡಮ್. ನೋಡಮ್ಮ ಮುಂದಕ್ಕ ಹೆಂಗದ್ದ ಆಗ್ಲಿ. ನೋಡಿ, ನಮ್ಗೆ ಇರ್ಬೇಕಾಗಿತ್ತು. ಇದ್ರ ಮುಖ ನೋಡ್ಬೇಕು, ನಮಗ್ ಇರ್ಬೇಕು, ಹೋಗ್ಬೇಕು, ಮಾತಾಡ್ಸ್ಬೇಕು. ಕೊಡಬಾರ್ದು. ಈಗ ರಾಜೀನಾಮೆ ಕೊಡಬಾರ್ದಾಗಿತ್ತು. ಕೊಟ್ರು ಮಧ್ಯಕಾಲದಲ್ಲಿ ಶಿವಕುಮಾರ್ ಇರ್ತಾನ. ಶಿವಕುಮಾರ್ ಇದ್ದಾಗ ಅದೇನಾರು ಎಫೆಕ್ಟ್ ಆದ್ರ ತಿರ್ಗ ಸಿಎಂನೇ ಇರ್ತಾರ. ಏನಂದ್ರೆ ಅವ್ರಿಗೊಂದು ಕಷ್ಟ ಸುಖ ಏನಾರು ಬಂದ್ರೆ ನೋಡ್ಕೊಳ್ಳಿ. ನಾನು ಏನಂದ ಅಜ್ಜಿಯನ್ನೇ ಹೋಟ್ಲಜ್ಜಿ ಏನಂದಾನಿ ಅವರೇ ಇರ್ತಾರ ಸಾಹೇಬ್ರೆ. ಪುನಃ ಸಿದ್ದರಾಮಯ್ಯನೇ ಇರ್ತಾರ. ಯಾವ ತರ ಅವ್ರು ಬಿಟ್ಟು ಆದ್ರೆ ಇವರೇ ಇರ್ತಾರ 5 ವರ್ಷ ಗಂಟು. ಒಂದ್ 3 ತಿಂಗ ಅಂತ ದಿಕ್ತಪ್ಪಿ ಬಿಟ್ಟು ಹೋದ್ರ ಇರ್ತಾರ. ಈಗ ಇರ್ಲಿ ಕೊಟ್ಬಿಡ್ತಾರ. ಇನ್ನು ಸೋಮವಾರ ಕೊಟ್ಬಿಟ್ಟು ಡಿ ಕೆ ಶಿವಕುಮಾರ್ ಇಲ್ದೇ ದಿಕ್ತಪ್ಪಿ ಒಂದ್ ಕಚಾಚೂರ್ಯ ಬಂದ್ಬಿಟ್ರ ಸಿದ್ದರಾಮಯ್ಯನೇ ಇರ್ತಾರ ಸಿಎಂ ಆಗಿ. ಆಮೇಲೆ 3 ತಿಂಗ ಅಂತ ಬಿಟ್ಬಿಟ್ಟು ರಾಜ್ಯಪಾಲನಾಗ ಆಯ್ತ. ಆಮೇಲೆ ಓಟ ನಿಂತ್ಕತ್ತಾರ. ಅವ್ರು ನಿಲ್ಲಲ್ಲ, ಯಾರ ನಿಲ್ಸ್ತಾರ ಮಕ್ಕಳ, ನಮ್ಮ ಮಕ್ಕಳನ್ನ. ಮಾಡ್ಲಿ ಮಾಡಲ್ಲ ಅಂತ ಹೇಳ್ತಾರ. ಸುಮ್ನಿರಿ, ನಿಮ್ಗೆ ಗೊತ್ತಾಯ್ತ ನೋಡಿ. ಅವ ಅಜ್ಜಿ ಏನಂದ ಅಂತ ನಿಮ್ಗೆ ಗೊತ್ತಾಯ್ತ ನೋಡಿ. ಅಲ್ಲ, ಸಿದ್ದರಾಮಯ್ಯ ಅವ್ರು ಬಿಡಲ್ಲ ಅಂತನ ಅಥವಾ ಜನ ಬಿಡಲ್ಲ? ಜನ ಬಿಡಲ್ಲ. ಸಿದ್ದರಾಮಯ್ಯನವರು ಅವ್ರಿಗೆ ಬರ್ತದ. ಡಿ ಕೆಗೆ ಹೆಂಗಾರು ತೊಂದ್ರೆ ಬರ್ತದ ನೋಡಿ ಬೇಕಾರ. 2 ವರ್ಷ ಮಾಡಲ್ಲ, ಒಂದ್ 6 ತಿಂಗಳ ವರ್ಷ ಮಾಡ್ತಾ ಇರ್ತಾರ. ಬತ್ತಾರ ಕೊನೆಯಲ್ಲಿ ಅವರೇ ಬತ್ತಾರ. ಅವ್ರು ಬಂದ್ಮೇಲೆ 3 ತಿಂಗಳ ರಾಜ್ಯಪಾಲ ಬಿಟ್ಬಿಟ್ಟು ಮನೇಲಿ ಇರ್ತಾರ, ನೋಡ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.